ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹಾವೇರಿ ನಗರದಲ್ಲಿ ಮನ ಕಲುಕುವ ದುರಂತ. ನಿರ್ಲಕ್ಷ್ಯವೇ ಮಗು ಜೀವ ಕಸಿದುಕೊಂಡಿದೆಯಾ? ಹಾವೇರಿ KSRTC ಬಸ್ ನಿಲ್ದಾಣದಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಅತಿ ವೇಗದಲ್ಲಿ ಬಂದ ಸಾರಿಗೆ ಬಸ್ ಕಾರಿಡಾರ್ನ ಒಳಗೆ ನುಗ್ಗಿದೆ. ಈ ದುರ್ಘಟನೆಯಲ್ಲಿ 2 ವರ್ಷದ ಮಗು ಹಜರತ್ ಅಲಿ ಮೃತಪಟ್ಟಿದ್ದು, ಮಹಿಳೆಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನು ತಕ್ಷಣ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ. ರಾಯಚೂರು ಮೂಲದ ಇಸ್ಮಾಯಿಲ್ ಸಾಬಾ ಅವರ ಪುತ್ರ ಹಜರತ್ ಅಲಿ. ಕೇವಲ 2 ವರ್ಷ ವಯಸ್ಸಿನ ಈ ಮಗು ಈಗ ಕೇವಲ ನೆನಪು ಮಾತ್ರ. ಸವಣೂರಿನ ಮನೆಯಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಶಾಮಿಯಾನ ಹಾಕಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ನಂದು ಹುಡುಗ भाईगर भेजने को मजे डालो भाईगर को भेजने को डालो. ಘಟನೆಯ ನಂತರ ಸ್ಥಳಕ್ಕೆ ಜಮಾಯಿಸಿದ ನೂರಾರು ಜನರು ಚಾಲಕ ಮತ್ತು ಕಂಡಕ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಎಂದು ಆರೋಪಿಸುತ್ತಿದ್ದಾರೆ. ಇದೀಗ ನಿಮ್ಮ ಮುಂದೆ ಕಾಣ್ತಿರುವಂತಹ ದೃಶ್ಯವೇ ಈ ಭೀಕರ ಅಪಘಾತದ CCTV ದೃಶ್ಯ. ಬಸ್ ಅತಿವೇಗದಲ್ಲಿ ನುಗ್ಗಿ ನಿಲ್ದಾಣದಲ್ಲಿ ನಿಂತಿರುವವರ ಮೇಲೆ ಹರಿದಿರೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಅಪಘಾತದ ನಂತರ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು, ಜನರ ಆರ್ತನಾದ ಮನಕಲುಕುವಂತಿತ್ತು. ಸ್ಥಳಕ್ಕೆ ಹಾವೇರಿ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಈ ಘಟನೆ ಚಾಲಕನ ಬೇಜವಾಬ್ದಾರಿಯಿಂದ ನಡೆದಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ದಿನೇ ದಿನೇ ಸರ್ಕಾರಿ ಬಸ್ಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿರೋದು ಆತಂಕಕಾರಿಯಾದಂತಹ ಸಂಗತಿ. ಕೇವಲ KSRTC ಬಸ್ ಮಾತ್ರವಲ್ಲದೆ BMTC ಸೇರಿದಂತೆ ಹಲವಾರು ಸಾರಿಗೆ ಸಂಸ್ಥೆಗಳ ವಾಹನಗಳಿಂದ ಇಂತಹ ಘಟನೆಗಳು ವರದಿಯಾಗುತ್ತಲೇ ಇವೆ. ಸಾರಿಗೆ ಇಲಾಖೆ ಇಂತಹ ಎಡವಟ್ಟುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಚಾಲಕರಿಗೆ ಸಮರ್ಪಕ ತರಬೇತಿ, ಸುರಕ್ಷತಾ ನಿಯಮಗಳ ಕಟ್ಟುನಿಟ್ಟಿನ ಅನುಷ್ಠಾನ ಅವಶ್ಯಕವಾಗಿದೆ. ಒಂದು ನಿರ್ಲಕ್ಷ್ಯ ಒಂದು ಕುಟುಂಬದ ಕನಸನ್ನು ನಾಶ ಮಾಡಿದೆ. ಇನ್ನೆಷ್ಟು ಜೀವಗಳು ಹೋದ ಮೇಲೆ ಎಚ್ಚೆತ್ತುಕೊಳ್ಳಲಿದೆ ಈ ವ್ಯವಸ್ಥೆ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.